ದೇವಸ್ಥಾನ ಶೈಲಿಯ ಬಿಸಿಬೇಳೆಬಾತನ್ನು ಮನೇಲಿ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯ ತನಕ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ನಾನು 1 ಬಟ್ಲದಷ್ಟು ಓವರ್ನೈಟ್ ಸೋಕ್ ಮಾಡಿರೋ ಬಟಾಣಿ ತೊಗೊಂಡಿದ್ದೀನಿ, 2 ಕ್ಯಾರೆಟು, ಒಂದು 8ರಿಂದ 10 ಬೀನ್ಸು, ಒಂದು ಸಣ್ಣ ನವಿಲುಕೋಸನ್ನ ಸಣ್ಣಕ್ಕೆ ಹೆಚ್ಚಿ ಸೈಡಿಗೆ ಇಟ್ಕೊತೀನಿ. ಈ ಕಡೆ ಒಂದು ಕುಕ್ಕರಿಗೆ 1 ಲೋಟ ಅಕ್ಕಿ, ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಎರಡನ್ನು ನಾನು ನೀರು ಹಾಕಿ ಚೆನ್ನಾಗಿ ಒಂದು 3ರಿಂದ 4 ಸತಿ ವಾಶ್ ಮಾಡ್ಕೊತೀನಿ. ಸೊ ಅಕ್ಕಿಲಿ ಏನೇನು ಕೊಳೆ ಇರುತ್ತೆ ಅದು ಹೋಗಲಿ ಅನ್ನೋ ಒಂದು ಕಾರಣದಿಂದ 3ರಿಂದ 4 ಸತಿ ಚೆನ್ನಾಗಿ ಹೆಚ್ಚಿಗೆ ಇದನ್ನು ವಾಶ್ ಮಾಡ್ಕೊತೀನಿ. ವಾಶ್ ಆದಮೇಲೆ ನಾನು ಈ ಕಡೆ ಏನು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಆದಮೇಲೆ ನಾನು 3 ಲೋಟದಷ್ಟು ನೀರು ಹಾಕ್ಕೊತೀನಿ. ಸೊ ಅನ್ನ ಚೆನ್ನಾಗಿ ಬೇಯಲಿ ಮೆತ್ತಗೆ ಅಂತ ಹಾಕಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನಾನು 3 ವಿಷಲ್ನ ಹೊಡ್ಸೋಕೆ ಬಿಡ್ತೀನಿ. ಈ ಕಡೆ ಒಂದು 6ರಿಂದ 7 ಕಡ್ಡಿ ಕರಿಬೇವು, 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ದುದಕ್ಕೆ ಹೆಚ್ಚಿ ಸೈಡಿಗೆ ಇಟ್ಕೊತೀನಿ. ಈ ಕಡೆ ಒಂದು ಪ್ಯಾನಿಗೆ 2 ಸ್ಪೂನದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ ತಕ್ಷಣ 1 ಸ್ಪೂನ್ ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ, ಚಟಪಟ ಅಂತಿದ್ದಂಗೆ ನಾನೇನು ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ. ಅದಾಕಿದ ತಕ್ಷಣ ನಾನು 1ರಿಂದ 2 ನಿಮಿಷ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ. ತೀರಾ ಡೀಪ್ ಫ್ರೈ ಬೇಡ, ಸೊ 1ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದ ತಕ್ಷಣ ನಾನು ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಕರಿಬೇವು ಸೊಪ್ಪನ್ನು ಅದಕ್ಕೆ ಹಾಕ್ತೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸೊ ನೀವು ಅನ್ನಕ್ಕೆ ಹಾಕಿರಲ್ಲ, ನಾವು ಇಲ್ಲೇ ಉಪ್ಪು ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಅದಾದಮೇಲೆ ಟೊಮೊಟೊ ಫ್ರೈ ಆಗೋಷ್ಟು ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ಫ್ರೈ ಆಗ್ತಿದ್ದಂಗೆ ನಾನು 1/4 ಸ್ಪೂನ್ದಷ್ಟು ಅರಿಶಿನ ಪುಡಿ ಹಾಕಿ 1 ಸ್ಪೂನು MTRದು ಬಿಸಿಬೇಳೆಬಾತ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಹಾಕಿ ಚೆನ್ನಾಗಿ ಈರುಳ್ಳಿ ಟೊಮೊಟೊಕ್ಕೆ ಅದು ಪೌಡ್ರೆಲ್ಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ತಕ್ಷಣ ನಾನು ಏನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನ ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ನೀವು ಬೇರೆ ಬಿಸಿಬೇಳೆಬಾತ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಸೊ MTRದು ಭಾಳ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು MTR ಹಾಕಿದ್ದೀನಿ. ಅದಾದ ತಕ್ಷಣ ನಾನು ಇದಕ್ಕೆ 1ರಿಂದ 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿ ಕುದಿಯೋಕ್ಕೆ ಬಿಡ್ತೀನಿ ನಾನು. ಸೊ ನಿಮಗೆ ಎಷ್ಟು ತೆಳ್ಳ ಬೇಕು ಬಿಸಿಬೇಳೆಬಾತ್ ಅಷ್ಟು ನೀವು ನೀರು ಆ್ಯಡ್ ಮಾಡ್ಬೋದು. ಈ ಕಡೆ ನಾನೇನು ಕುಕ್ಕರ್ ಕೂಗ್ಸೋಕೆ ಇಟ್ಟಿದ್ನಲ್ಲ ಅದು ಕೂಲ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ಅನ್ನ ಕೂಡ ಚೆನ್ನಾಗಿ ಬೆಂದಿದೆ, ತರಕಾರಿನೂ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬೆಂದಿರುತ್ತೆ. ಅದಾದಮೇಲೆ ನಾನು ಏನಿಲ್ಲಿ ನೀರನ್ನ ಬಾಯ್ಲ್ ಮಾಡೋಕ್ಕೆ ಬಿಟ್ಟಿರ್ತೀನಿ. ಬಾಯ್ಲ್ ಆದ ತಕ್ಷಣ ಈ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಕಿ, ಸೊ ಉಪ್ಪು ಖಾರ ಎಲ್ಲದಕ್ಕೂ ಇರಲಿ ಅಂತ. ಅದಾದಮೇಲೆ ಮತ್ತೆ 1 ರೌಂಡ್ ನೀರು ಮತ್ತೆ ಎಕ್ಸ್ಟ್ರಾ ಬೇಕು ಅಂದರೆ ನೀರು ಹಾಕ್ಕೊಂಡು ಚೆನ್ನಾಗಿ ಮತ್ತೆ 1 ರೌಂಡ್ ಕುದಿಸ್ತೀನಿ. ಇಷ್ಟೇ ಸಿಂಪಲ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.